ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ರಿಯಾಲಿಟಿ ಬೈಟ್ಸ್ ಕರ್ನಾಟಕ. ಇವತ್ತು ನಾನು DC ಕನ್ವರ್ಷನ್ ಸೈಟ್ಸ್ ಸಂಬಂಧಪಟ್ಟಾಗೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಇದೇ ಮೊದಲನೇ ಸಲ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಷಯಕ್ಕೆ ಬರ್ತಾ ಇದ್ದೀನಿ. ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಂಗಳೂರು ಸುತ್ತಮುತ್ತ ಎಸ್ಪೆಷಲಿ ನೆಲಮಂಗಲ, ಆನೇಕಲ್, ಹೊಸಕೋಟೆ, ದೊಡ್ಡಬಳ್ಳಾಪುರ ಈ ಭಾಗದಲ್ಲಿ ಬಹಳಷ್ಟು DC ಕನ್ವರ್ಷನ್ ಸೈಟ್ಸು ಸೇಲ್ಗಿದೆ. ಫ್ರೆಂಡ್ಸ್, ಇಲ್ಲಿ ತುಂಬ ಆಕರ್ಷಣೆ ಮಾಡುವಂಥ ವಿಷಯ ಏನಂದರೆ ಡೆವಲಪರ್ಸ್ಗಳು ಕೋಟ್ ಮಾಡುವಂಥ ಪ್ರೈಸ್ ನೋಡಿ. ಬರೀ 3 ಲಕ್ಷಕ್ಕೆ 20-30 ಸೈಟ್, ಬರೀ 6 ಲಕ್ಷಕ್ಕೆ 30-40 ಸೈಟ್. ಇದು ಹೇಗೆ ಸಾಧ್ಯ ನೋಡಿ. ಇಲ್ಲಿ ಮೋಸ್ಟ್ ಆಫ್ ದ ಡೆವಲಪರ್ಸ್ ಏನು ಹೇಳ್ತಾರೆ ಅಂದರೆ ನಮ್ಮ ಲೇಔಟ್ DC ಕನ್ವರ್ಷನ್ ಆಗಿದೆ ಅಂತ ಮಾತ್ರ ಹೇಳ್ತಾರೆ. ಆದರೆ ಲೋಕಲ್ ಪ್ಲ್ಯಾನಿಂಗ್ ಅಥಾರಿಟಿ ಅಂದರೆ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಆಗಿದೆಯೋ ಇಲ್ವೋ ಅನ್ನೋ ವಿಷಯನೇ ಹೇಳೋದಿಲ್ಲ. ಸೊ ಈ ವಿಷಯಗಳು ಕಾಮನ್ ಮ್ಯಾನ್ಗೆ ಗೊತ್ತಿರೋದಿಲ್ಲ. ಯಾವುದೇ ಒಂದು ಲೇಔಟ್ ಫಾರ್ಮೇಷನ್ ಆಗಬೇಕಂದ್ರೆ ಬರೀ DC ಕನ್ವರ್ಷನ್ ಇದ್ದರೆ ಮಾತ್ರ ಸಾಕಾಗಲ್ಲ. ಅದರ ಜೊತೆಗೆ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಕೂಡ ಆಗಿರಬೇಕು ಅನ್ನೋ ವಿಷಯ ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ. ಇದನ್ನು ಡೆವಲಪರ್ಸ್ಗಳು ಖುದ್ದಾಗಿ ಅವರೇ ಕಸ್ಟಮರ್ಸ್ಗೆ ವಿಷಯಗಳನ್ನು ತಿಳಿಸ್ಕೊಡ್ಬೇಕು. ಸೊ ನಾನಿಲ್ಲಿ ಯಾಕೆ ಈ ಪಾಯಿಂಟ್ನ ರೈಸ್ ಮಾಡ್ತಾ ಇದ್ದೀನಿ ಅಂದರೆ ತಾವೆಲ್ಲ ಗಮನಿಸಬೇಕು. ಭಾಳಷ್ಟು ಡೆವಲಪರ್ಸ್ ತಮ್ಮ DC ಕನ್ವರ್ಷನ್ ಲೇಔಟ್ಗಳಲ್ಲಿ CA ಸೈಟ್ ಎಲ್ಲಿದೆ ಅನ್ನೋದನ್ನೇ ತೋರಿಸೋದಿಲ್ಲ, ಹಾಗೆ ಪಾರ್ಕ್ ಎಲ್ಲಿದೆ ಅನ್ನೋದನ್ನು ಕೂಡ ತೋರಿಸೋದಿಲ್ಲ. ಸೊ ಯಾವುದೇ ಒಂದು ಲೇಔಟ್ ಲೋಕಲ್ ಪ್ಲ್ಯಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿರಬೇಕು ಅಂದರೆ ಮಿನಿಮಮ್ CA ಸೈಟ್, ಪಾರ್ಕ್ ಹಾಗೂ 30 ಅಡಿ ರಸ್ತೆ ಇರಬೇಕು. ಇದು ಯಾವುದು ಇಲ್ಲ ಅಂದರೆ ಲೋಕಲ್ ಪ್ಲ್ಯಾನಿಂಗ್ ಅಥಾರಿಟಿಯವರು ಯಾವುದೇ ರೆಸಿಡೆನ್ಷಿಯಲ್ ಪ್ಲ್ಯಾನ್ನ ಅಪ್ರೂವ್ ಮಾಡೋದಿಲ್ಲ. ನೋಡಿ, ಡೆವಲಪರ್ಸ್ಗಳು ಬೆಂಗಳೂರು ಸುತ್ತಮುತ್ತ ಇಷ್ಟು ಕಡಿಮೆಗೆ DC ಕನ್ವರ್ಷನ್ ಸೈಟ್ಸ್ನ ಕೊಡ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ಕಸ್ಟಮರ್ಸ್ಗಳು ತಮ್ಮನ್ನು ತಾವೇ ಪ್ರಶ್ನೆ ಮಾಡ್ಕೋಬೇಕು, ಯಾಕೆ ಇಷ್ಟು ಕಡಿಮೆಗೆ ಸೈಟ್ಗಳು ಸಿಗ್ತಾ ಇದೆ ಅಂತ. ಇಲ್ಲಿ ಏನಾದರೂ CA ಸೈಟ್ಗೆ ಅಂತ ಮೀಸಲಿಟ್ಟ ಜಾಗನೂ ಕೂಡ ಸೈಟ್ ಮಾಡಿ ಹಂಚ್ತಾ ಇದ್ದಾರಾ, ಅಥವಾ ಪಾರ್ಕ್ಗೆ ಅಂತ ಮೀಸಲಿದ್ದ ಜಾಗಗಳನ್ನು ಕೂಡ ಸೈಟ್ ಮಾಡಿ ಹಂಚ್ತಾ ಇದ್ದಾರಾ? ಈ ಎಲ್ಲ ಸಂಗತಿಗಳನ್ನು ತಾವು ಗಮನ ಇಟ್ಟು ನೋಡಬೇಕು. ಹಾಗೆ ಸಂಬಂಧಪಟ್ಟ ಡೆವಲಪರ್ಸ್ಗಳನ್ನ ತಾವು ಪ್ರಶ್ನೆ ಮಾಡಬೇಕು. ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಇಲ್ಲಿ ಭಾಳಷ್ಟು ಡೆವಲಪರ್ಸ್ ಏನು ಹೇಳ್ತಾರೆ ಅಂದರೆ ನಮ್ಮ ಲೇಔಟ್ DC ಕನ್ವರ್ಷನ್ ಆಗಿದೆ, ಹಾಗಾಗಿ ಇಲ್ಲಿ ಈ ಖಾತಾ ಸಿಗುತ್ತೆ ಅಂತ ಮಾತ್ರ ಹೇಳ್ತಾರೆ. ಸೊ ಈ ಖಾತಾನಲ್ಲಿ ಯಾವ ಖಾತಾ ಸಿಗುತ್ತೆ ಅಂತ ಮೋಸ್ಟ್ ಆಫ್ ದ ಡೆವಲಪರ್ಸ್ ಗ್ರಾಹಕರಿಗೆ ಹೇಳೋದಿಲ್ಲ. ನೋಡಿ, ಈ ಖಾತಾನಲ್ಲಿ 2 ವಿಧ ಇದೆ. ಒಂದು ಫಾರ್ಮ್ 9 ಆ್ಯಂಡ್ 11A ಮತ್ತು ಇನ್ನೊಂದು ಫಾರ್ಮ್ 11B ಖಾತಾ. ಸೊ ಫಾರ್ಮ್ 9 ಆ್ಯಂಡ್ 11A ಖಾತಾ ಯಾವಾಗ ಸಿಗುತ್ತೆ ಅಂದರೆ ಯಾವುದೇ ಒಂದು ಲೇಔಟು ಗೌರ್ಮೆಂಟ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಥವಾ ನಾವು ಏನು ಬೈಲಾಸ್ ಅಂತ ಕರಿತೀವಿ ನೋಡಿ, ಅದನ್ನೆಲ್ಲ ಫಾಲೋ ಮಾಡಿ ಲೇಔಟ್ ಫಾರ್ಮೇಷನ್ ಮಾಡಿದಾಗ ಮಾತ್ರ ಫಾರ್ಮ್ 9 ಆ್ಯಂಡ್ 11A ಖಾತಾನ ಕೊಡ್ತಾರೆ. ಫಾರ್ಮ್ 9 ಆ್ಯಂಡ್ 11A ಖಾತಾ ಬೆಂಗಳೂರಿನಲ್ಲಿ ನಾವೇನು BBMP A ಖಾತಾ ಅಂತ ಹೇಳ್ತೀವಿ ನೋಡಿ, ಅದಕ್ಕೆ ಈಕ್ವಲ್. ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿ ಲೆವೆಲ್ನಲ್ಲಿ ಫಾರ್ಮ್ 9 ಆ್ಯಂಡ್ 11A ಖಾತಾ ಅಂತ ಕರೀತಾರೆ. ಸೊ ಅದೇ ಈ ರೀತಿಯಾದಂಥ ಯಾವುದೇ ಬೈಲಾಸ್ಗಳನ್ನು ಫಾಲೋ ಮಾಡದೆ ಲೇಔಟ್ ಫಾರ್ಮೇಷನ್ ಮಾಡಿದರೆ ಅಂಥ ಲೇಔಟ್ಗಳಿಗೆ B ಖಾತಾ ಮಾತ್ರ ಸಿಗುತ್ತೆ. ತಾವು ದಯವಿಟ್ಟು ಕಸ್ಟಮರ್ಸ್ ಪ್ರತಿಯೊಬ್ಬರು ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಸೊ ಬೈಲಾಸ್ ಅಂದರೆ ಮತ್ತೆ ಹೇಳ್ತೀನಿ ನಿಮ್ಮ ಅನುಕೂಲಕ್ಕೋಸ್ಕರ CA ಸೈಟ್ ಇರಬೇಕು, ಪಾರ್ಕ್ ಇರಬೇಕು, ಲೋಕಲ್ ಪ್ಲ್ಯಾನಿಂಗ್ ಅಥಾರಿಟಿ ರೂಲ್ಸ್ ಪ್ರಕಾರ ಮಿನಿಮಮ್ 30 ಅಡಿ ರಸ್ತೆ ಅಥವಾ 40 ಅಡಿ ರಸ್ತೆ ಇರಬೇಕು ಅಂತ ಇದ್ದರೆ ಅದೆಲ್ಲ ಇರಬೇಕು. ಇದು ಯಾವುದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿಲ್ಲ ಅಂದರೆ ಅದನ್ನೆಲ್ಲ ಕ್ರಮಬದ್ಧವಲ್ಲದ ಲೇಔಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ಇದಕ್ಕೆ 11B ಖಾತಾ ಕೊಡೋದು. ಇಲ್ಲಿ ಡೆವಲಪರ್ಸ್ ಇನ್ನೊಂದು ವಿಷಯ ಏನು ಹೇಳ್ತಾರೆ ಅಂದರೆ ನಾವು NOC ತೊಗೊಂಡಿದ್ದೀವಿ BDA ಇಂದ ಅಥವಾ BMRD ಇಂದ NOC ತೊಗೊಂಡಿದ್ದೀವಿ ಅಂತ. ಸೊ ಪ್ರತಿಯೊಂದು ಕಸ್ಟಮರ್ಸ್ ಸೈಟ್ ಪರ್ಚೇಸ್ ಮಾಡೋದಕ್ಕೂ ಮೊದಲು ತಾವು ಡೆವಲಪರ್ಸ್ನ ಪ್ರಶ್ನೆ ಮಾಡಬೇಕು. NOC ಕೊಟ್ಟಿದ್ದಾರೆ ಅಂದರೆ ಯಾವ ಕಾರಣಕ್ಕೋಸ್ಕರ NOC ಕೊಟ್ಟಿದ್ದಾರೆ, ಏನಾದರೂ ಒಂದು ಕಾರಣ ಇರಬೇಕಲ್ವಾ. ಅದನ್ನು ನೀವು ಪ್ರಶ್ನೆ ಮಾಡಿ ಸಂಬಂಧಪಟ್ಟ ಡಾಕ್ಯುಮೆಂಟ್ನ ಈಸ್ಕೊಂಡು ತಾವು ತಮ್ಮ ಹತ್ತಿರದ ಲಾಯರ್ಗೆ ಕೊಟ್ಟು ಪರಿಶೀಲನೆ ಮಾಡಬೇಕು ಅಂತ ನಾನು ಇಲ್ಲಿ ಕೇಳ್ಕೊತಾ ಇದ್ದೀನಿ. ನಾನು ಯಾಕೆ ಈ ಪಾಯಿಂಟ್ಸ್ನೆಲ್ಲ ರೈಸ್ ಮಾಡ್ತಾ ಇದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಇವತ್ತು ತಾವು ಕಡಿಮೆಗೆ ಸಿಗ್ತಾ ಇದೆ ಅಂತೇಳಿ DC ಕನ್ವರ್ಷನ್ ಸೈಟ್ನ ತಗೊಂಡ್ರೆ ನಾನು ಮೊದಲೇ ಹೇಳ್ದಾಗೆ ನಿಮಗೆ ಫಾರ್ಮ್ 9 ಆ್ಯಂಡ್ 11A ಖಾತಾ ಸಿಗೋದಿಲ್ಲ.
ಏನಿದ್ರು 11B ಖಾತಾ ಸಿಗುತ್ತೆ. ಸೊ ಹಂಗಾಗಿ ಮುಂದೆ ಒಂದಿನ ಸರ್ಕಾರದವ್ರು ಏನಾದರೂ ತಮ್ಮ ಟ್ರೆಷರಿಗೆ ರೆವೆನ್ಯೂ ಬೇಕು ಅಂದಾಗ ಈ ಅಕ್ರಮ ಸಕ್ರಮ ಸ್ಕೀಮ್ ಸ್ಟಾರ್ಟ್ ಮಾಡ್ತಾರಲ್ಲ, ಆವಾಗ ತಾವು ತಮ್ಮ ಸೈಟ್ ಅಥವಾ ತಮ್ಮ ಮನೆಗೆ ತಾವೇ ಪೆನಾಲ್ಟಿ ಕಟ್ಟಿ ಅಕ್ರಮ ಸಕ್ರಮ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಬರುತ್ತೆ. ಅವತ್ತು ಇನ್ನೂ ಒಂದು 16 ವರ್ಷ ಬಿಟ್ಟು ಸ್ಟಾರ್ಟ್ ಆದರೆ ಆ ಸ್ಕೀಮ್ ಅವತ್ತಿಗೆ 2 ಲಕ್ಷ ಇರುತ್ತೋ, 3 ಲಕ್ಷ ಇರುತ್ತೋ, 5 ಲಕ್ಷ ಇರುತ್ತೋ ಪೆನಾಲ್ಟಿ. ಇವತ್ತು ನಾವು ಹೇಳೋದಕ್ಕಾಗೋದಿಲ್ಲ. ಹಂಗಾಗಿ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಮುಂದೆ ಒಂದಿನ ಯಾವತ್ತೋ ತಾವು ಪೆನಾಲ್ಟಿ ಕಟ್ಟೋ ಬದಲು ಇವತ್ತೇ ಒಂದು 400-500 ರೂಪಾಯಿ ಅಡಿಗೆ ಜಾಸ್ತಿ ಆದರೂ ಪರವಾಗಿಲ್ಲ, ಕಂಪ್ಲೀಟ್ ಲೀಗಲ್ಲಾಗಿ ಯಾವ ಲೇಔಟ್ ಫಾರ್ಮೇಷನ್ ಮಾಡಿರ್ತಾರೆ ಅಂದರೆ ಸ್ಥಳೀಯ ಪ್ರಾಧಿಕಾರದಿಂದ ಅಪ್ರೂವಲ್ ತಗೊಂಡು ಎಲ್ಲ ಬೈಲಾಸ್ನು ಫಾಲೋ ಮಾಡಿರ್ತಾರೆ ನೋಡಿ. ಸೊ ಇಂಥ ಲೇಔಟ್ಗಳಲ್ಲಿ ತಾವು ಸೈಟ್ನ ಪರ್ಚೇಸ್ ಮಾಡೋದು ಉತ್ತಮ ಅಂತ ನಾನು ಈ ವಿಡಿಯೋ ಮೂಲಕ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಯಾಕೆ ತಾವು ಲೋಕಲ್ ಪ್ಲ್ಯಾನಿಂಗ್ ಅಥಾರಿಟಿಯಿಂದ ಅಪ್ರೂವ್ ಆಗಿರುವಂಥ ಲೇಔಟ್ನಲ್ಲೇ ಸೈಟ್ ಅಥವಾ ಮನೆಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೀವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರೋ ಅಂಥ ಲೇಔಟ್ ಗೋಮಾಳ ಜಾಗದಲ್ಲಿ ಒತ್ತುವರಿಯಾಗಿ ಮಾಡಿದಾರಾ, ಅಥವಾ ರಾಜಕಾಲುವೆ ಒತ್ತುವರಿ ಮಾಡಿದಾರಾ, ಅಥವಾ ಕೆರೆ ಒತ್ತುವರಿ ಮಾಡಿದಾರಾ ಅನ್ನೋ ವಿಷಯ ಕಾಮನ್ ಮ್ಯಾನ್ಗೆ ಗೊತ್ತಿರಲ್ಲ. ಅದೇ ಈ ಲೇಔಟ್ಗಳು ಒಂದು ಸ್ಥಳೀಯ ಪ್ರಾಧಿಕಾರದಿಂದ ಅಪ್ರೂವಲ್ ಸ್ಟೇಜ್ಗೆ ಹೋದಾಗ ಅವರು ಈ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತದನಂತರನೇ ಲೇಔಟ್ ಪ್ಲ್ಯಾನ್ನ ಅಪ್ರೂವಲ್ ಮಾಡ್ತಾರೆ. ಸೊ ಹಾಗೆ ಲೋಕಲ್ ಪ್ಲ್ಯಾನಿಂಗ್ ಅಥಾರಿಟಿ ಅವ್ರಿಗೆ ನೆಕ್ಸ್ಟ್ 20-30 ವರ್ಷದ ಡೆವಲಪ್ಮೆಂಟ್ ಪ್ಲ್ಯಾನ್ಸ್ ಅವ್ರ ಮುಂದೆ ಇರುತ್ತೆ. ಅಂದರೆ ಆ ವಿಷನ್ ಇರುತ್ತೆ. ನಾವೇನು CDP ಪ್ಲ್ಯಾನ್ ಅಂತ ಹೇಳ್ತೀವಲ್ಲ, ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನ್, ಅದೆಲ್ಲ ಯೋಜನಾ ಪ್ರಾಧಿಕಾರದವ್ರ ಹತ್ರ ಆಲ್ರೆಡಿ ಇರುತ್ತೆ. ಸೊ ಅದಕ್ಕನುಗುಣವಾಗಿ ಯಾವ ಭಾಗದಲ್ಲಿ ರಿಂಗ್ ರೋಡ್ ಬರಬೇಕು, ಸ್ಯಾಟಲೈಟ್ ರಿಂಗ್ ರೋಡ್ ಬರಬೇಕು, ಸ್ಕೂಲ್ಸ್ ಎಲ್ಲಿ ಬರಬೇಕು, ಹಾಸ್ಪಿಟಲ್ಸ್ ಎಲ್ಲಿ ಬರಬೇಕು, ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲಿ ಸಾರ್ವಜನಿಕರ ಉಪಯೋಗಕ್ಕೆ CA ಸೈಟ್ ಬೇಕು, ಪಾರ್ಕ್ ಬೇಕು, ಇದೆಲ್ಲ ಪ್ಲ್ಯಾನಿಂಗ್ಸು ಲೋಕಲ್ ಪ್ಲ್ಯಾನಿಂಗ್ ಅಥಾರಿಟಿ ಅವರು ಮಾಡ್ತಾರೆ. ಸೊ ಅವರು ಈ ಎಲ್ಲ ಪ್ಲ್ಯಾನ್ಸ್ನ ಮಾಡೋದ್ರಿಂದ ಯಾವುದೇ ಒಂದು ಲೇಔಟ್ ಫಾರ್ಮೇಷನ್ ಕಾನೂನುಬದ್ಧವಾಗಿ ನಡೆಯುತ್ತೆ. ಸೊ ಅದರಿಂದ ಸಾಮಾನ್ಯ ಜನಕ್ಕೂ ಕೂಡ ಭಾಳಷ್ಟು ಉಪಯೋಗಗಳು ಆಗುತ್ತೆ ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೂ ಕೆಲವೊಂದು ಡೆವಲಪರ್ಸ್ ನಾವು ಪಂಚಾಯಿತಿ ಅಪ್ರೂವಲ್ ತಗೊಂಡಿದೆ ಅಂತ ಕೂಡ ಹೇಳ್ತಾರೆ. ಸೊ ನೋಡಿ, ಗ್ರಾಮ ಪಂಚಾಯಿತಿಗೆ ಯಾವುದೇ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಮಾಡೋ ಅಂಥ ಅಧಿಕಾರ ಇಲ್ಲ. ಆದರೆ ಅದಕ್ಕೊಂದು ಕ್ಲಾಸ್ ಇದೆ. ಸೊ ಲೇಔಟ್ ಏನಾದರೂ 1 ಎಕರೆಗಿಂತ ಕಡಿಮೆ ಇದ್ದು ಅದು ವಿಲೇಜ್ ಪಂಚಾಯತ್ ಲಿಮಿಟ್ ಒಳಗಡೆ ಇದ್ದರೆ ಮಾತ್ರ ಪಂಚಾಯಿತಿಗೆ ಅಪ್ರೂವಲ್ ಮಾಡುವಂಥ ಅಧಿಕಾರ ಇದೆ. ಅದು ಕೂಡ ಅವರು ಡೈರೆಕ್ಟಾಗಿ ಅಪ್ರೂವ್ ಮಾಡೋಕ್ಕಾಗಲ್ಲ. ಅವರು ಲೇಔಟ್ ಪ್ಲ್ಯಾನ್ ಕಾಪಿನ ತಾಲೂಕ್ ಪಂಚಾಯಿತಿಗೆ ಕಳಿಸಿ, ತಾಲೂಕ್ ಪಂಚಾಯಿತಿಯವರು ಇಂಟರ್ನ್ DTCPಯಿಂದ ಅಪ್ರೂವಲ್ ತಗೊಂಡು ತದನಂತರನೇ ಲೇಔಟ್ ಪ್ಲ್ಯಾನ್ನ ಅಪ್ರೂವ್ ಮಾಡೋವಂಥ ಅಧಿಕಾರ ಗ್ರಾಮ ಪಂಚಾಯಿತಿಗಿರುತ್ತೆ. 1 ಎಕರೆಗಿಂತ ಕಡಿಮೆ ಇರಬೇಕು. ಸೊ ತಾವು ದಯವಿಟ್ಟು ಈ ವಿಷಯ ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಫ್ರೆಂಡ್ಸ್, ಮಾರ್ಕೆಟ್ನಲ್ಲಿ ಯಾವುದಾದ್ರೂ ಒಂದು ವಸ್ತು ತುಂಬ ಕಡಿಮೆಗೆ ಸಿಗ್ತಾ ಇದೆ ಅಂದರೆ ತಾವು ದಯವಿಟ್ಟು ಅದರ ಗುಣಮಟ್ಟನ ಕೂಡ ಗಮನದಲ್ಲಿ ಇಟ್ಕೋಬೇಕು. ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್, ಲೆಜಿಟಿಮೇಸಿ ಆಫ್ ದ ಡಾಕ್ಯುಮೆಂಟ್ಸ್ ಹೇಗಿದೆ ಅನ್ನೋದನ್ನು ಕೂಡ ತಾವು ದಯವಿಟ್ಟು ಪರಿಶೀಲನೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಒಂದು ಲಾಸ್ಟ್ ಸಜೆಷನ್, ತಾವು ಕಷ್ಟಪಟ್ಟು ಸಂಪಾದನೆ ಮಾಡಿರೋವಂಥ ದುಡ್ಡನ್ನು ಆತರಕ್ಕೆ ಬಿದ್ದು ಎಲ್ಲೆಲ್ಲೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಒಂದು 3 ತಿಂಗಳು 6 ತಿಂಗಳು ಲೇಟ್ ಆದರೂ ಪರವಾಗಿಲ್ಲ, ತಾವು ಯಾವ ಲೇಔಟ್ ಕ್ರಮಬದ್ಧವಾಗಿ ನಿರ್ಮಾಣ ಮಾಡಿರ್ತಾರೋ ಅಂದರೆ ಆಥರೈಸ್ ಲೇಔಟ್ನಲ್ಲಿ ಮಾತ್ರ ತಾವು ತಮ್ಮ ಕಷ್ಟಪಟ್ಟು ದುಡಿದಂಥ ಹಣನ ಇನ್ವೆಸ್ಟ್ ಮಾಡಬೇಕು ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಕೊನೆಯದಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.